ಇದು ಮುಜುಗುರನೂ ಹೌದು, ಸಂತೋಷನೂ ಹೌದು. ಸಂತೋಷ ಏನಂದರೆ ಇಡೀ ಚಳವಳಿಗಳನ್ನು ಗುರುತಿಸ್ತಾರೆ. ಅದು ವ್ಯಕ್ತಿಗತವಾಗಿ ನನಗೆ ಬರ್ತಕ್ಕಂಥ ಪ್ರಶಸ್ತಿ ಅಲ್ಲ, ನನ್ನ ಜೊತೆ ಮಾಡಿರ್ತಕ್ಕಂಥ ಚಳವಳಿಗಾರರು ಏನಿದ್ದಾರೆ 1979ರಿಂದ ನರಗುಂದ ಬಂಡಾಯದಲ್ಲಿ ಹುತಾತ್ಮರಾದವರಿಂದ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಹಲವಾರು ಚಳವಳಿಗಳದು, ಬಾಗುನವಲೆ ಚಳವಳಿ ಆಗಿರ್ಬೋದು, ಪೋಸ್ಕೋ ವಿರೋಧಿ ಚಳವಳಿ ಆಗಿರ್ಬೋದು, ವಿದ್ಯಾರ್ಥಿ ಚಳವಳಿ ಆಗಿರ್ಬೋದು, ಸಾಂಸ್ಕೃತಿಕ ಚಳವಳಿ ಆಗಿರ್ಬೋದು, ಇಂಥ ಹಲವಾರು ಚಳವಳಿ, ಕಾರ್ಮಿಕ ಚಳವಳಿಗಳಾಗಿರ್ಬೋದು, ದಲಿತ ಚಳವಳಿಗಳಾಗಿರ್ಬೋದು, ಅಥವಾ ಕುದುರೆಮೋತಿ ಸ್ವಾಮಿ ವಿರುದ್ಧ ಒಂದು ಹೋರಾಟ ಮಾಡಿರ್ತಕ್ಕಂಥ ರಾಜ್ಯದಾದ್ಯಂತ ಮಹಿಳೆಯರ ಚಳವಳಿಯನ್ನು ಹುಟ್ಟಾಕಿದ್ದಾಗಿರ್ಬೋದು, ಇಂಥ ಹಲವಾರು ಚಳವಳಿಗಳಲ್ಲಿ ನನ್ನ ಜೊತೆ ಇರತಕ್ಕಂಥ ಸಾವಿರಾರು ಜನ ಅದು ಅನೌನ್ಸ್ ಆದಾಗ ಖುಷಿಪಟ್ಟರು. ನನಗೆ ಕೇಳಿದರು ಮೊದಲು ನಿಮ್ಮ ಬಯೋಡಾಟಾ ಕೊಡಿ ಅಂತ. ನಾನು ಯಾರಿಗೂ ಬಯೋಡಾಟಾ ಕೊಟ್ಟಿರಲಿಲ್ಲ, ಬಯೋಡಾಟಾ ಬೇಡ ಅಂತ ಕೊಡಲಿಲ್ಲ. ಆಮೇಲೆ ಹಿಂದಿನ ಸಮಿತಿಯವರು, ಈ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಸಮಿತಿಯವರು ಎಲ್ಲೆಲ್ಲ ಸರ್ವಾನುಮತದಿಂದ ತೀರ್ಮಾನ ಆಗಿದೆ, ನೀವು ಅಲ್ಲಿ ಅನ್ನಬಾರ್ದು ಅನ್ನೋ ಒಂದು ಕಂಡೀಷನ್. ನಾನು ಹೇಳಿದೆ, ನೀವು ನನ್ನ ಅತ್ಯಂತ ಆತ್ಮೀಯ, ನನ್ನ ಪಕ್ಕದ ಊರಿನವರು ಮತ್ತು ನನ್ನ ಜೊತೆ ಕೂಡಿ ಕಲ್ತವ್ರ ಅಧ್ಯಕ್ಷರಾಗಿರೋದ್ರಿಂದ ಈ ಪ್ರಶಸ್ತಿ ಕೊಡೋದ್ರಿಂದ ನನಗೇನೋ ಅಭಿನಂದನೆಗಳು ಬರ್ತವೆ, ಬಟ್ ನಿಮಗೆ ಕೆಟ್ಟ ಹೆಸರು ಬರ್ತದೆ, ತಮ್ಮವರಿಗೆ ಕೊಟ್ಟರು ಅಂತ. ಅದಕ್ಕಾಗಿ ದಯವಿಟ್ಟು ನನ್ನ ಹೆಸರನ್ನ ಕೊಡಬೇಡಿ, ಅನೌನ್ಸ್ ಮಾಡಬೇಡಿ ಅಂತ ಹೇಳಿದೆ. ಅವರು ಬೇಜಾರು ಮಾಡ್ಕೊಂಡು ಮಾನ್ಯ ಫೋನ್ ಮಾಡಿದರು. ನಾವು ನಮ್ಮ ಸಮಿತಿ ಕೊಟ್ಟಾಗ ಒಲ್ಲೆಂದ್ರಿ, ಈಗ ಕೊಟ್ಟಾಗ ಹ್ಞೂ ಅಂತಿರಲ್ಲ, ಏನು ಕಥೆ ನಿಮ್ಮದು ಅಂತ. ಸೊ ಇದು ಅಂದರೆ ಪ್ರಶಸ್ತಿಗಳು ಮುಜುಗುರ ಯಾಕೆ ಅಂತಂದರೆ, ಪ್ರಭುತ್ವ ಕೊಡ್ತಕ್ಕಂಥ ಪ್ರಶಸ್ತಿಗಳಿಗೆ ಆಗಲೇ ಹೇಳಿದಾಗೆ, ಪ್ರಭುತ್ವ ಸಾಮಾನ್ಯವಾಗಿ ಇದು ಏನಂತ ಈ ಪ್ರಭುತ್ವ ಏನು ಯಾರನ್ನೋ ಸದೆ ಬಿಡಬೇಕು, ಯಾರು ಬಾಯಿ ಗಪ್ ಮಾಡಬೇಕು ಅಂತಕ್ಕಂಥದ್ದಲ್ಲ, ಅಥವಾ ಯಾವುದೋ ಪ್ರಶಸ್ತಿ ಮೂಲಕ ನಾವು ಸೈಲೆಂಟಾಗಿರೋರು ಅಲ್ಲ. ಆಗಲೇ ಹೇಳಿದರು, ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ದೇಸಾಯಿ ಅವರು ಅಂತ ವೈಸ್ ಚಾನ್ಸಲರ್ ಇದ್ದರು, ಅವರು ಕರೆದು ಹೇಳಿದರು, ಇಲ್ಲ ಕರ್ನಾಟಕ ಯೂನಿವರ್ಸಿಟಿಲಿ ಕನ್ನಡ ಡಿಪಾರ್ಟ್ಮೆಂಟಲ್ಲಿ ಒಂದು ಪೋಸ್ಟ್ ಇದೆ, ನೀವು ಅಪ್ಲೈ ಮಾಡು, ನನ್ನ ವಿಸಿ ಮುಗಿದೊಳಗೆ ನಾನು ಮಾಡಿಕೊಟ್ಟು ಹೋಗ್ತೀನಿ ಅಂತ. ನಾನು ಇನ್ನು ಕರ್ನಾಟಕ ಯೂನಿವರ್ಸಿಟಿಲಿ ಚಳವಳಿಗಳು ನಿಲ್ಲಲಿ ಅನ್ನೋ ಕಾರಣಕ್ಕೆ ನನ್ನ ಪ್ರೊಫೆಸರ್ ಮಾಡ್ತೀರಾ ಅಂತ, ನಮ್ಮ ಲಿಂಗಾಯತ್ ಹುಡುಗ ಇರಲಿ ಅಂತ ಮಾಡ್ತೀರಾ ಅಂತ ಕೇಳಿದೆ. ಇವು ಬೆಡಿ ಕಮ್ಯುನಿಸ್ಟ್ ಗೆಟಪ್ ಆ್ಯಂಡ್ ಗೆಟೌಟ್ ಅಂದರು. ಆಮೇಲೆ ಬಂದ್ವಿ. ಆ ಥರದೊಳಗೆ ಇರೋದ್ರಿಂದ ಯಾವ ಚಳವಳಿಗಾರರನ್ನು ಅದಕ್ಕಾಗೋದಿಲ್ಲ. ಯಾವುದೇ ನೈಜ ಚಳವಳಿಗಾರರು ಪ್ರಶಸ್ತಿಗಳನ್ನು ನಿರೀಕ್ಷೆ ಮಾಡಿ ಚಳವಳಿ ಮಾಡಿರೋದಿಲ್ಲ. ಇವು ಅವರಿಗೆ ಪೂರಕವಾಗಿರ್ತಕ್ಕಂಥ ಚಳವಳಿ, ಆ ಥರದ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ. ಸೊ ಅದಕ್ಕಾಗಿ ನಾನು ಹಲವಾರು ಸಂದರ್ಭದಲ್ಲಿ ನಮ್ಮ ವಸುಂಧರಾ ಭೂಪತಿಯವರು ಫೋನ್ ಮಾಡಿ ಇಲ್ಲೆಲ್ಲ ಬಯೋಡಾಟಾ ಕಳಿಸ್ರಿ ಅಂದರು. ನೀವು ಯಾವುದೇ ಅದು ರಾಜ್ಯೋತ್ಸವ ಪ್ರಶಸ್ತಿ ಸಂದರ್ಭದಲ್ಲಿ ಅವ್ರಿಗೊಂದು ಮೆಸೇಜ್ ಹಾಕಿದೆ, ಆ ಮೆಸೇಜಿಂದ ಇಟ್ಟಿದ್ದೀನಿ, ದಯವಿಟ್ಟು ಯಾವುದೇ ಪ್ರಶಸ್ತಿಗಾಗಿ ಇದನ್ನು ಬಳಸ್ಕೋಬೇಡಿ, ನಾನು ಕಳಿಸೋದಿಲ್ಲ ಬಯೋಡಾಟಾನ ಅಂಥೇಳಿ ಅವ್ರಿಗೆ ಹೇಳಿದೆ. ಅಂದರೆ ಒಂದು ಮುಜುಗುರ ಅಂತೂ ಕೊನೆಗೆ ಈಗ ಅಲ್ಲಿರ್ತಕ್ಕಂಥ ಸಮಿತಿಯಲ್ಲಿರ್ತಕ್ಕಂಥ ಗೆಳೆಯರ ಆಶಯ ಪೂರ್ವಕವಾಗಿ ಈ ಪ್ರಶಸ್ತಿನ ಘೋಷಣೆ ಮಾಡಿದರು. ನಾನು ಬಯೋಡಾಟಾನೂ ಕೊಟ್ಟಿರಲಿಲ್ಲ. ಆಮೇಲೆ ಕೊನೆಗೆ ಹೇಳಿದರು, ಇಲ್ಲ ನೀವು ಯಾವುದೇ ಕಾರಣಕ್ಕೆ ಇದನ್ನು ತಿರಸ್ಕಾರ ಮಾಡಬಾರ್ದು, ಒಪ್ಕೊಳ್ಳದೆ ಇರಬಾರ್ದು ಅಂತ. ಆ ಗೆಳೆಯರು ಆ ಹೋರಾಟದ ಭಾಗವಾಗಿ ಇರ್ತಕ್ಕಂಥ ಆಯ್ಕೆ ಸಮಿತಿಯ ಸದಸ್ಯರ ಭಾವನೆಗಳನ್ನು ಗೌರವಿಸಿ, ಮತ್ತು ಭಾಳ ಜನ ಅನೌನ್ಸ್ ಆದ ತಕ್ಷಣವೇ ನಾಡಿನಾದ್ಯಂತ ಇರ್ತಕ್ಕಂಥ ಸಾವಿರಾರು ಜನ ಗೆಳೆಯರು ಖುಷಿಪಟ್ಟಿದ್ದಾರೆ. ಅವ್ರಿಗೆ ಅವರ ಪ್ರೀತಿಯನ್ನು ಗೌರವಿಸಿ ಮುಜುಗುರದಿಂದ ಈ ಸಂತೋಷವನ್ನು ಅನುಭವಿಸ್ತಕ್ಕಂಥ ಮುಜುಗುರ. ಯಾಕೆಂದರೆ ಈ ಥರದ ಪ್ರಶಸ್ತಿಗಳು ಬಂದಾಗ ಒಂದು ಮುಜುಗುರ ಇರಬೇಕು, ಇಲ್ಲ ಅಂದರೆ ಅಹಂಕಾರ ಬಂದ್ಬಿಡ್ತದೆ. ಈ ಮುಜುಗುರ ಇಲ್ಲ ಅಂದರೆ ಅಹಂಕಾರ ಬಂದ್ಬಿಡ್ತದೆ. ಆ ಅಹಂಕಾರ ತೊಡೆದು ಹಾಕಬೇಕಾದ್ರೆ ಈ ಮುಜುಗುರವನ್ನು ನಾವು ಅನುಭವಿಸ್ಬೇಕು. ಸೊ ಆ ಕಾರಣಕ್ಕಾಗಿ ಇದು. ಸೊ ಈಗಾಗಲೇ ಹೇಳಿದಾಗೆ ನಿನ್ನೆ ಇನ್ನೊಂದು ಯಾವುದು ನಮ್ಮ ಸಂಘಟನೆ ಗೆಳೆಯರು, ಅದು ದಲಿತೇತರರು ದಲಿತ ಚಳವಳಿಗೆ ಪೂರಕವಾಗಿ ಕೆಲಸ ಮಾಡಿದವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಇಲ್ಲಿ ಕಲಾಗ್ರಾಮದಲ್ಲಿ ಅವರು ಸಾಹು ಮಹಾರಾಜ್ ಪ್ರಶಸ್ತಿಯನ್ನು ಕೊಟ್ಟರು. ಸಾಹು ಮಹಾರಾಜ್ ಪ್ರಶಸ್ತಿಯನ್ನು ಅವ್ರು ಕೊಟ್ಟರು. ಅವ್ರು ಹೇಳಿದರು, ದಲಿತ ಚಳವಳಿಗಳಿಗೆ ಪೂರಕವಾಗಿ ದಲಿತರ ಅಲ್ಲದವರು ಕೆಲಸ ಮಾಡಿರ್ತಾರಲ್ಲ ಅವ್ರಿಗೆ ಪ್ರಶಸ್ತಿ. ಯಾಕೋ ನನಗೆ ಸಾಹು ಮಹಾರಾಜು, ಸಂಗೊಳ್ಳಿ ರಾಯಣ್ಣ ಭಾಳ ಅನ್ನಿಸ್ತಾ ಇತ್ತು. ಸೊ ಆದ್ರೂ ಇದು ಚಳವಳಿಗಳಿಗೆ ಮಾನ್ಯತೆ ಕೊಡ್ತಾ ಇರ್ತಕ್ಕಂಥ ಸರ್ಕಾರದ ನೀತಿಯನ್ನು ಗೌರವಿಸಿ ಈ 47 ವರ್ಷದ ಸಾಮಾಜಿಕ ಜೀವನದಲ್ಲಿ ಈ ಮೊದಲ ಬಾರಿಗೆ ಒಂದು ಸರ್ಕಾರಿ ಪ್ರಭುತ್ವದ ಮೂಲಕ ಬರ್ತಾ ಇರ್ತಕ್ಕಂಥ ಗೌರವ ಇದೆ, ಅದನ್ನು ನಾನು ಗೌರವಿಸ್ತೇನೆ. ಮತ್ತು ಇದನ್ನು ನಾಡಿನ ಎಲ್ಲ ಜನಪರ ಚಳವಳಿಗಾರರಿಗೆ ಈ ಪ್ರಶಸ್ತಿ ತಲುಪುತ್ತಾರೆ. ಕೊನೆಯದಾಗಿ ಕೇಸರಿಯವರು ಹೇಳಿದಾಗೆ ಅದೇನೋ ಇನ್ನೂ ಗೊತ್ತಿಲ್ಲ ನನಗೆ, ಏನು ಕತೆ ಎಂದಂತ ಏನೋ ಅನೌನ್ಸ್ ಮಾಡಿಲ್ಲ. ಅವ್ರು ಏನಾದರೂ ಆ ಥರದೊಂದು ಏನಾದರೂ ಅಮೌಂಟನ್ನು ಕೊಟ್ಟರೆ ಈಗಾಗಲೇ
ಧಾರವಾಡದಲ್ಲಿ ಒಂದು ತರಬೇತಿ ಕೇಂದ್ರವನ್ನು ನಾವು ಆರಂಭ ಮಾಡಿದ್ವಿ. 5 ಲಕ್ಷ ರೂಪಾಯಿ ಹೇಳಿದ್ದಾರೆ ಸಮಿತಿಯವರೇ ಹೇಳುವುದರಿಂದ ಅಧಿಕೃತವಾಗಿ ಅದಕ್ಕೆ ಇನ್ನಷ್ಟು ದುಡ್ಡನ್ನು ಸೇರಿಸಿ ಸಂಗೊಳ್ಳಿ ರಾಯಣ್ಣ ಹೆಸರಿನಿಂದ ಒಂದು ವೇದಿಕೆಯನ್ನು ಮಾಡಿ ಇಡೀ ಜನಪದ ಚಳುವಳಿಗಳಿಗೆ ಒಂದು ತರಬೇತಿ ಕೇಂದ್ರವನ್ನು ನಾವು ಆರಂಭ ಮಾಡಿದ್ವಿ. ಸೊ ಆ ಥರದೊಂದು ಆಲೋಚನೆ ತರಬೇತಿ ಕೇಂದ್ರ ಆರಂಭ ಮಾಡ್ತಾನೇ ಇದ್ವಿ. ಈಗ ಈ ಪ್ರಶಸ್ತಿ ಬಂದು ಇಡೀ ಹಣವನ್ನು ಅದಕ್ಕೆ ಸೇರಿಸಿ ಇನ್ನೊಂದಷ್ಟು ದುಡ್ಡು ಸೇರಿಸಿ ಒಂದು ತರಬೇತಿ ಕೇಂದ್ರವನ್ನು ಅಲ್ಲಿ ಸಾಮಾಜಿಕ ಜನಪರ ಚಳುವಳಿಗಳಿಗೆ ಒಂದು ತರಬೇತಿ ಕೇಂದ್ರವನ್ನು ಆರಂಭ ಮಾಡ್ತಾ ಇದ್ದೀವಿ. ಅದು ಒಂದು ಹಂತದಲ್ಲಿ. ಅಂತಿಮವಾಗಿ ಪತ್ರಕರ್ತರ ಸಂಘಟನೆ ಎಲ್ಲ ಗೆಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ನನಗೆ ಅಭಿನಂದಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಒಂದು 2-3 ಚಳುವಳಿಯ ಹಿನ್ನೆಲೆಯಲ್ಲಿ ಬಂದಾಗ